ಸತ್ಯಮೇವ ಜಯತೆ. ನಮಸ್ಕಾರ ಅಣ್ಣ. ಈ ವಿಡಿಯೋದಲ್ಲಿ ಇದೊಂದು ಕರೆಕ್ಟಾಗಿ ಹೇಳಿದಿರ. ನಾನು ಈ ವಿಡಿಯೋ ಮಾಡಲೇಬೇಕಾಯಿತು ಅಣ್ಣ. ನಾನು ತಡ್ಕೊಳಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಅಣ್ಣ. ನನ್ನ ಕನ್ನಡದ ಮಕ್ಕಳಿಗೋಸ್ಕರ. ಅಣ್ಣ, ಬಿಡದಿಲ್ಲಿ ಹೋರಾಟ ಮಾಡ್ತಾ ಇರೋ ರೈತರು ನೆನಪಾಗ್ಲಿಲ್ವಾ ಅಣ್ಣ ನಿಮಗೆ? 3 ದಿನದಿಂದ ಫ್ರೀಡಮ್ ಪಾರ್ಕ್ನ ಪ್ರತಿಭಟನೆಯಲ್ಲಿ ನಾನು ಗಮನಿಸಿದ ಒಂದು ವಿಷಯ, ತಮ್ಮದೇ ಹೋರಾಟದಲ್ಲಿ ಕನ್ನಡದ ಮಕ್ಕಳ ಕೊರತೆ. ಯಾಕೆ ಮಕ್ಕಳೇ, ಏನಾಗಿದೆ? ಅಲ್ಲ 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 ಏನಣ್ಣ ಈ ರೇಂಜಿಗೆ ಆ್ಯಕ್ಟಿಂಗು? ಯಾಕೆ ಮಕ್ಕಳೇ, ಏನಾಗಿದೆ? ಇದಕ್ಕೊಂದು ಅವಾರ್ಡ್ ಕೊಡಬೇಕು ಆ್ಯಕ್ಚುಲಿ. ನಿಮ್ಮ ರಾಜಕೀಯ, ನಿಮ್ಮ ಧಾರ್ಮಿಕ ನಿಲುವು ಏನೇ ಆಗಿದ್ರೂ ಪರವಾಗಿಲ್ಲ, ನೀವು ನನ್ನ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದ್ದು ನನ್ನನ್ನು ಆ ಪ್ರತಿಭಟನೆ ಮಾಡ್ತಿರೋ ಮಕ್ಕಳನ್ನು ದೇಶದ್ರೋಹಿಗಳು ಅಂತ ಕರಿತಾ ಇದ್ರೂ ಪರವಾಗಿಲ್ಲ. ನಿಮ್ಮ ಉದ್ದೇಶ, ನಿಮ್ಮ ದೇಶ ಪ್ರೇಮದ ಬಗ್ಗೆ ನನಗೆ ಖಂಡಿತ ಅನುಮಾನ ಇಲ್ಲ. ಅಣ್ಣ, ನಮಗೆ ನಿಮ್ಮ ಉದ್ದೇಶ, ನಿಮ್ಮ ದೇಶದ್ರೋಹದ ಬಗ್ಗೆ 100% ಅನುಮಾನ ಇದೆ. ಅನುಮಾನ ಅಲ್ಲ, 100% ಖಾತ್ರಿ ಇದೆ. ಈ ವಿಡಿಯೋ ನೋಡಿ. राम मंदिर और व्हाटएवर द फक इसमें मीडिया अच्छी है, गवर्नमेंट फालतू की है. मोदी nobody Destiny my only goal. ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಉದ್ದೇಶ ಸರಿ ಇದೆ ಅನ್ಸುತ್ತಾ ಅಣ್ಣ? ನಾವು ಸಮಾನ ಮನಸ್ಕರಾಗಿ ಯೋಚನೆ ಮಾಡೋಣ. ನೋ ಹಾರ್ಡ್ ಫೀಲಿಂಗ್ಸ್. ಇವ್ರು ಮಾಡ್ತಿರೋ ಪ್ರತಿಭಟನೆ ನಿಮಗೆ ಸರಿ ಇದೆ ಅನಿಸ್ತಾ ಇದೆಯಾ? ನೀವು ಯಾಕೊಂದು ವಿಡಿಯೋ ಮಾಡಬಾರ್ದು ಮಕ್ಕಳೇ? ಈ ಥರ ಅಲ್ಲ ಪ್ರತಿಭಟನೆ ಮಾಡೋದು. ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮೆಲ್ಲರ ಹಿರಿಯರು ಯಾವ ಥರ ಮಾಡಿದ್ರು ಅಂತ ಒಂದೇ ಒಂದು ವಿಡಿಯೋ ಬಿಡೋಣ. ಯಾಕಣ್ಣ ಈ ಥರ ಎಲ್ಲ ಪ್ರತಿಭಟನೆ ಮಾಡ್ತೀಯಾರ? ಒಂದು ರೂಪರೇಷೆ ಅಂತಿಲ್ವಾ? ಏನು ನಮ್ಮ ನಿಮ್ಮ ದಾರಿಯಲ್ಲಿ ಅಂತರ ಇರಬಹುದು, ನಾವು ವೈರಿಗಳಲ್ಲ. ಅಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಣ್ಣ ನೀನು. ಕನ್ನಡ ಭಾಳ ಚೆನ್ನಾಗಿದೆ ಮಾತಾಡ ನಿಮ್ಮದು. ನಮ್ಮ ನಿಮ್ಮ ದಾರಿಯಲ್ಲಿ ಅಂತರ ಇರ್ಬೋದು. ಚೆನ್ನಾಗಿ ಮಾತಾಡ್ತೀರ, ಚೆನ್ನಾಗಿದೆ. ಆಮೇಲೆ ಯಾರ ಪ್ರಭಾವನೋ ಒಬ್ಬರ ಮೇಲೆ ಹೆಚ್ಚು ಅಥವಾ ಕಡಿಮೆ ಅಷ್ಟೇ. ಕೂತು ಕಲಿತು ಮಾತಾಡಿದ್ರೆ ಮನುಷ್ಯನ ಮನಸ್ಸಿಗೆ ಅರ್ಥವಾಗದೇ ಇರುವಂಥದ್ದು ಯಾವುದೂ ಇಲ್ಲ. ಇದ್ರಲ್ಲ, ಇದು 100ಕ್ಕೆ 100 ಸತ್ಯ. ಕೂತು ಕಲಿತು ಮಾತಾಡಿದರೆ ಯಾವ ಸಮಸ್ಯೆನೂ ಆಗಲ್ಲ. ಇದು ಹೇಳಿದಿರಲ್ಲ, ಅಲ್ಲಿ ಹೋರಾಟ ಮಾಡ್ತೀರಲ್ಲ, ಅವ್ರಿಗೆ ಒಂದ್ಸತಿ ಹೇಳಿ ನೋಡಿ. ದಯವಿಟ್ಟು ಬನ್ನಿ, ಅಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡೋಕೆ ಈ ವಿಚಾರಗಳ ಬಗ್ಗೆ ಆಳವಾಗಿ ತಿಳಿದಿರೋ ತಜ್ಞರಿದ್ದಾರೆ, ಅನುಭವದ ಗಣಿಗಳಾದ ಹಿರಿಯರಿದ್ದಾರೆ, ನೇರ ಅನುಭವ. ಇದತ್ತು ಕಾಮಿಡಿ ಏನೋ, ಅನುಭವದ ಗಣಿಗಳಿದ್ದಾರೆ, ಅನುಭವದ ಏನೋ ಒಂದು ವರ್ಡ್ ಹೇಳಿದ್ರಲ್ಲ ಅದೆಲ್ಲ ಇದ್ದಾರೆ. ಚೆನ್ನಾಗಿದೆ ಮಾತ್ರ. ನೋಡಿದ್ದೀವಣ್ಣ, JNU ಪ್ರೊಫೆಸರ್ಸು, JNU ಕಾಲೇಜಲ್ಲಿ ಓದಿ ಅಲ್ಲೇ ಗ್ರ್ಯಾಜುಯೇಟ್ ಆಗಿರೋರು ನಿಮ್ಮ ಅನುಭವದ ಗಣಿಗಳು. ಅರ್ಥ ಆಗ್ತಾ ಇದೆ. ನಿಮ್ಮದೇ ವಯಸ್ಸಿನ ದೇಶದ ಎಲ್ಲ ಕಡೆಗಳಿಂದ ಬಂದ ಮಕ್ಕಳಿದ್ದಾರೆ. ಬನ್ನಿ, ಈ ಅವಕಾಶವನ್ನು ಮಾತಾಡೋಕೆ, ಚರ್ಚಿಸೋಕೆ ಬಳಸ್ಕೊಳ್ಳೋಣ. ಕಡೆ ಪಕ್ಷ ಮೊದಲನೇ ಲೈನ್ ಹೇಳಿದ್ರಲ್ಲ, ಸತ್ಯಮೇವ ಜಯತೆ ಅಂತ, ಅದಾದಮೇಲೆ ಇದೇ ಅಣ್ಣ ನೀವು ಕರೆಕ್ಟಾಗಿ ಹೇಳ್ತಾ ಇರೋದು. ಬನ್ನಿ ಚರ್ಚಿಸೋಣ ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ಒಂದು ಬೆಂಬಲ ಇದೆ, ಚರ್ಚೆ ಮಾಡೋಣ. ಬಟ್ ಈ ಥರ ಬೇಡ, ಅಸಹ್ಯವಾಗಿದೆ. ಬರ್ತೀವಿ ಅಣ್ಣ, ಖಂಡಿತ ಬರ್ತೀವಿ ಅಣ್ಣ. ನಮಗೂ ಆಸೆ ಇದೆ, ಆಗಿರೋ ಒಂದು ವಿರೋಧ ಪಕ್ಷ ಬೇಕೇ ಬೇಕು. ಅದಿಲ್ಲ ಅಂತ ಹೇಳಿದರೆ ಸರ್ಕಾರದ ಕಿವಿ ಹಿಂಡುದು ಅಂತ ಹೇಳ್ತಾರಲ್ಲ, ಕಿವಿ ಹಿಂಡಕ್ಕೆ ಯಾರಿರಲ್ಲ. ನಮಗೆ ಬೇಕಾಗಿದೆ ಹೌದು, ಆದರೆ ಇಲ್ಲೇನು ಮೇಲೆ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಅಲ್ಲವೇ ಅಲ್ಲ ನಾವು ಅಂದ್ಕೊಂಡಿದ್ದು. ಇದು ಏನಣ್ಣ ಇದು? ಪೊಲೀಸರ ಮೇಲೆ ಕಲ್ಲು ತೂರಾಟ, ರೈನ್ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾರೆ. ಈ ಕಲ್ಲು ತೂರಾಟಗಳು ಸೇಮು ಕಾಶ್ಮೀರದ ಕಲ್ಲು ತೂರಾಟಕ್ಕೆ ಬಹಳ ಹತ್ತಿರವಾಗಿದೆ ಅಣ್ಣ. ಸ್ವಲ್ಪ ಯೋಚನೆ ಮಾಡಿ. ಎದುರಲ್ಲಿ ನೋಡಿ ಬೈದು ನಿಮ್ಮ ಕೋಪ ತೀರಿಸ್ಕೊಳ್ಳೋಕಾದ್ರೂ ಬನ್ನಿ. ಕೋಪ ತೀರಿದ ಮೇಲಾದರೂ ಕೂತು ಮಾತಾಡೋಣ, ಜೊತೆಯಾಗಿ ಸತ್ಯವನ್ನು ಅರ್ಥಕೊಳ್ಳೋಣ. ಸೂಪರ್ ಆ್ಯಕ್ಟಿಂಗ್. ಆಮೇಲೆ
ಇದು ನಿಮ್ಮ ಹೋರಾಟ, ನಿಮ್ಮ ನಾಳಿನ ಹೋರಾಟ, ದೇಶದ ಭವಿಷ್ಯದ ಹೋರಾಟ, ಶಾಂತಿಯ ಪ್ರೀತಿಯ ಹೋರಾಟ, ನಿಜವಾದ ಧರ್ಮದ ದಾರಿಯ ಹೋರಾಟ. ಬನ್ನಿ, ಒಟ್ಟಿಗೆ ಸೇರಿ ಸುಂದರ ನಾಳೆಯನ್ನು ಕಟ್ಟೋಣ. ಇನ್ಕಿಲಾಬ್ ಜಿಂದಾಬಾದ್. ರೀ, ಇಷ್ಟು ವರ್ಷ ಪೇಪರ್ ಲೀಕೇ ಆಗಿಲ್ವಾ? ಈ ವರ್ಷ ಏನಾಗಿದ್ದು? ಆಮೇಲೆ ಅದು ಯಾರೋ ಹಾಕಿದ್ರಣ, ನಮಗೆ ನೀಟೆಲ್ಲ ಬೇಡ, ನಮ್ಮದು ಕರ್ನಾಟಕ ನಮ್ಮ ಸಪ್ರೇಟಾಗಿರಬೇಕು, ಆಮೇಲೆ ಹಿಂದಿ ಬೆಲ್ಟ್ ಅವ್ರದ್ದು ನೀಟೆಲ್ಲ ಚೆನ್ನಾಗಿದೆ. ನೆಕ್ಸ್ಟು KPSC ಎಕ್ಸಾಮಲ್ಲಿ ಒಂದು ಪೇಪರ್ ಲೀಕ್ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನು ಶಿವಮೊಗ್ಗದವನು ಅಣ್ಣ, ಶಿವಮೊಗ್ಗದವ್ರಿಗೆ ಸಪ್ರೇಟಾಗಿ ಬೇಕು ಎಕ್ಸಾಮ್. ನಾವು ಈ ಥರ KPSC ಎಲ್ಲ ರಾಜ್ಯ ಸಪ್ರೇಟ್ ಬೇಡ, ನನಗೆ ರಾಜ್ಯ ಮಟ್ಟದ್ದೆಲ್ಲ ಬೇಕಾಗಿಲ್ಲ, ನನ್ನ ಜಿಲ್ಲೆಗೆ ಸಪ್ರೇಟ್ ಎಕ್ಸಾಮ್ ಬೇಕು ಅಂತ ಹೇಳಿದರೆ ಹೆಂಗಿರುತ್ತಣ್ಣ?